ಸರ್ ಡಿ ಕೆ ಸಾಹೇಬರು 25ನೇ ಮುಖ್ಯಮಂತ್ರಿ ಆಗ್ತಾ ಇರೋದಕ್ಕೆ ನಮ್ಮದೊಂದು ಅರ್ಕೆ ಇತ್ತು. ಶಿಡ್ಲಘಟ್ಟದ ಅವರ ಅಭಿಮಾನಿಗಳದ್ದು ಒಂದು ಅರ್ಕೆ ಇತ್ತು. ಮತ್ತು ಅಲ್ಲಿ ಸಾಹೇಬರು ವಿಧಾನಸೌಧ ಮುಂದೆ ಇದ್ದರೆ ಒಂದು 50,000 ಜನ ಸೇರೋ ಕೆಪಾಸಿಟಿ ಇತ್ತು. ಆದರೆ ಈಗ ರಾಜಭವನಕ್ಕೆ ಹೋಗಿದೆ. ರಾಜಭವನದಲ್ಲಿ ಇತಿಮಿತಿ 1,000 ಜನ. ನಾವು ಇಲ್ಲಿ ತಾಲೂಕಿನಾದ್ಯಂತ ಪ್ರತಿ ತಾಲೂಕಿನಲ್ಲೂ 15-20,000 ಜನ ಇದ್ದಾರೆ ಅವರ ಅಭಿಮಾನಿಗಳು. ಎಲ್ಲ ಹೋಗೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ರೆ ಆ ಅರ್ಕೆ ಅಂತ ಪೂಜೆ ಇಟ್ಕೊಂಡು LED ವ್ಯವಸ್ಥೆ ಲೈವ್ ಮಾಡಿದರೆ ಪ್ರತಿಯೊಬ್ಬರಿಗೂ 10,000 ಮೇಲೇ ಕೊಡ್ತೀವಿ ನಾವು ಬಿರಿಯಾನಿ. ಯಾರಿಗೂ ವಾಪಸ್ ಕಳಿಸೋದಿಲ್ಲ. 10,000 ಜನಕ್ಕೆ ನಾವು ಮಾಡಿಸಿದ್ವಿ. ಸರಿ, ಪ್ರಿಪ್ರೇಷನ್ ಯಾವ ಥರ ಇತ್ತು ಮತ್ತು ಬೆಳಗ್ಗೆಯಿಂದ ಯಾವ ಥರ ಸ್ಟಾರ್ಟ್ ಆಗ್ತದೆ? ಎಷ್ಟು ಕೆಜಿ ಚಿಕನ್? ಸರ್ ಈಗ 1250 kg ಚಿಕನ್ ಹಾಕಿದ್ರಿ ನಾವು. ಒಂದು 850ರಿಂದ 1000 kg ರೈಸ್ ಹಾಕಿದ್ರಿ. ಇನ್ನೂ ಎಷ್ಟು ಬೇಕಾದರೂ ನಾವು ವ್ಯವಸ್ಥೆ ಮಾಡ್ತೀರಿ. ರೆಡಿ ಇದ್ದೀವಿ ನಾವು. ಎಷ್ಟು ಜನ ಬಂದರೂ ನಾವು ವ್ಯವಸ್ಥೆ ಮಾಡ್ತೀರಿ. ಸರ್, ಒಟ್ಟಾರೆಯಾಗಿ ಇವತ್ತೇನು ಶ್ರೀಘಟ್ಟದಲ್ಲಿ ಯಾವ ಥರ ಪೂಜೆ ಮಾಡಿ ಮತ್ತು ಬಿರಿಯಾನಿ ಯಾವ ಥರ ವಿತರಣೆ ಆಗುತ್ತೆ? 12 ಗಂಟೆಗೆ ಗ್ರಾಮ ದೇವತೆ ಸಲಾಪುರಮ್ಮ ದೇವಿಗೆ ಪೂಜೆ ಮಾಡಿ, ನಮ್ಮ ಅರ್ಕೆ ಇತ್ತು ಅರ್ಕೆ ಅಂತ ಪೂಜೆ ಮಾಡಿ ನಾವು ಪ್ರಸಾದ ವಿನಿಯೋಗ ಮಾಡ್ತೀವಿ. ಏನು ಸರ್ ಇವತ್ತು ಶಿಡ್ಲಘಟ್ಟದಲ್ಲಿ ಇಷ್ಟೊಂದು ಸಂಭ್ರಮ ಅಂತ? ಸರ್ ಡಿ ಕೆ ಸಾಹೇಬರಿಗೆ, ಶಿಡ್ಲಘಟ್ಟದ ನಮ್ಮ ಮಾಜಿ ಸಚಿವರಾದಂಥ ವಿ ಮುನಿಯಪ್ಪ ಸಾಹೇಬರಿಗೆ ಎಷ್ಟು ಸ್ನೇಹ ಇತ್ತು ಅಂತ ಜನಕ್ಕೆ ಗೊತ್ತು. ಆದರೆ ನಮ್ಮ ವಿ ಮುನಿಯಪ್ಪ ಸಾಹೇಬರು ಆರೋಗ್ಯ ಸರಿ ಇಲ್ಲದ ಕಾರಣ ಅವರ ಮಗ ಅವರು ಸೂಚನೆ ಕೊಟ್ಟಿದ್ದಾರೆ ನಮ್ಗೆ ಆಚರಣೆ ಮಾಡ್ಕೊಳೋದಕ್ಕೆ. ಅದರಂತೆ ನಾವು ಮಾಡ್ತಾಯಿದ್ದೀವಿ ಸರ್. ಸರ್, ವಿಜಯ್ ಅವ್ರು ಏನೆಲ್ಲ ಮಾಡ್ತೀವಿ ಸರ್ ಒಂದು ವಾರದಿಂದ ಯಾವ ಥರ ಒಂದು ಪ್ರಯತ್ನ ಪಡ್ತೀವಿ ಸರ್? ನಾವು ಸಾಹೇಬರು ಯಾವಾಗ CMಗೆ ಆಗ್ತಾರೆ ಅಂತ ನಮಗೆ ಅನೌನ್ಸ್ CLP ಮೀಟಿಂಗಲ್ಲಿ ಸೆಲೆಕ್ಷನ್ ಆದರು, ಆಗಲಿಂದ ನಾವು ನಮ್ಮ ಸ್ನೇಹಿತರು ನಮ್ಮದೊಂದು ಎಲ್ಲ ಮಾತನಾಡಿಕೊಂಡು ನಾವು ಯಾವ ರೀತಿ ಮಾಡ್ಬೇಕಂದ್ಬಿಟ್ಟು ನಂದು ಅರ್ಕೆ ಇತ್ತು. ನಾವು ಬಿರಿಯಾನಿ ಆಗಬೇಕು, ಸಾಹೇಬ್ರು CM ಆದರೆ ಒಂದು 10,000 ಜನಕ್ಕೆ ನಾನು ಬಿರಿಯಾನಿ ಆಗಬೇಕು ಅಂದ್ಕೊಂಡಿದ್ದೆ. ಬಿರಿಯಾನಿ ಆಗ್ತದೆ. ಬಿರಿಯಾನಿ ಮತ್ತು ಲಡ್ಡು ವಿತರಣೆ. ಇವತ್ತು ಈ ಒಂದು ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ನಮ್ಮ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಪದಗ್ರಹಣ ಮಾಡ್ತಾ ಇದ್ದಾರೆ. ಆ ಒಂದು ಅವರ ಅಭಿಮಾನಿ ಒಳಗ ಇವತ್ತು ಇಡೀ ರಾಜ್ಯದಾದ್ಯಂತ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ತಾಲೂಕಲ್ಲಿ, ನಮ್ಮ ತಾಲೂಕಿನ ಬಾಂಧವ್ಯ ಅವರು ಮಾನ್ಯ ಮಾಜಿ ಸಚಿವರಾದ ಮುನಿಯಪ್ಪಣ್ಣವ್ರಿಗೂ ಅವ್ರಿಗೂ ಭಾರಿ ಆತ್ಮೀಯ ಬಾಂಧವ್ಯ ಇತ್ತು. ಆದರೆ ನಮ್ಮ ಮಾನ್ಯ ಮಾಜಿ ಸಚಿವರು ಮುನಿಯಪ್ಪಣ್ಣವರು ಆರೋಗ್ಯ ಸರಿ ಇಲ್ಲದ ಕಾರಣ ಅವ್ರ ಮಗರ ನೇತೃತ್ವ ಹಾಗೂ ವಿಜಯ್ ಕುಮಾರ್ ನೇತೃತ್ವ, ನಮ್ಮ ಮಧು ಮತ್ತು ಮಹೇಶ್ ಅವರ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಒಳಗೂಡಿ ಇವತ್ತು ಅವರ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ಇವತ್ತು ಯುಗಾದಿ ಹಬ್ಬಕ್ಕಿಂತ ಹೆಚ್ಚಾಗಿ ನಮ್ಮ ತಾಲೂಕಿನಾದ್ಯಂತ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಎಲ್ಲ ಕಡೆ ಸಿಹಿ ಹಂಚೋದಿರ್ಬೋದು, ಇವತ್ತು ಊಟದ ವ್ಯವಸ್ಥೆ ಇರ್ಬೋದು. ಅದರ ನಿಮಿತ್ತ ಇವತ್ತು ಅವರ ಹೆಸರಲ್ಲಿ ಒಂದು ಪೂಜೆ ಈ ಶಿಡ್ಲಘಟ್ಟ ಮಧ್ಯಭಾಗದಲ್ಲಿ ಸೊಲ್ಲಾಪುರಮ್ಮ ದೇವಾಲಯ ಪೂಜೆ 12 ಗಂಟೆ ಪೂಜೆ ಮಾಡಿ ಸಿಹಿ ಹಂಚೋ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತಿಲ್ಲಿ ಮಾಡ್ತಾಯಿದ್ವಿ. ಎಲ್ಲೆಲ್ಲಿ ಪ್ರಸಾದ ಸರ್ ನಾವು ಇವತ್ತು ಒಂದು ಕಡೆ ಮಾಡ್ತಾಯಿದ್ವಿ, ಬೇರೆ ಕಡೆ ಎಲ್ಲ ಮಾಡ್ತಾಯಿದ್ದಾರೆ. ತುಂಬ ಅವರ ಅಭಿಮಾನಿಗಳು ಎಲ್ಲ ಕಡೆ ತಾಲೂಕಿನಾದ್ಯಂತ ಮಾಡ್ತಾಯಿದ್ದಾರೆ. ನಿಮ್ಮ ಹೆಸರು? ನಮ್ಮ ಹೆಸರು ಆಂಜನೇಯ ರೆಡ್ಡಿ ಅಂತ, DV ಆಂಜನೇಯ ರೆಡ್ಡಿ, SFCS